ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಚಾನಲ್ಗೆ ಮತ್ತೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾವು ರಾಜಸ್ಥಾನ ಜೈಪುರ್ನ ನಾಹರ್ಗಢ್ ಫೋರ್ಟು, ಖಜಾನಾ ಮಹಲು, ಶೀಶ್ ಮಹಲು, ಜಲ್ ಮಹಲು, ಹಾಗೆ ಅಂಬರ್ ಫೋರ್ಟು ಮತ್ತು ಹವಾ ಮಹಲು, ಜಂತರ್ ಮಂತರ್ನ ಕವರ್ ಮಾಡಿದ್ದೀವಿ. ಯಾರು ಈ ವಿಡಿಯೋಗಳನ್ನ ನೋಡಿಲ್ವೋ ವಿಡಿಯೋನ ನೋಡಿ ಲೈಕ್ ಸಬ್ಸ್ಕ್ರೈಬ್ನ ಮಾಡೋದ ಮರಿಬೇಡಿ. ಹಿಂದಿನ ವಿಡಿಯೋದಲ್ಲಿ ನಮ್ಮ ಪಯಣ ಜೈಪುರಿಂದ ಉದಯಪುರ ಕಡೆಗೆ ಶುರುವಾಗಿತ್ತು. ಬನ್ನಿ ನೋಡೋಣ ಉದಯಪುರಲ್ಲಿ ಏನೇನಿದೆ ಅಂತ. ಬೆಳಗಿನ ಜಾವ 6:57 ನಾವು ಉದಯಪುರ ಬಂದು ತಲುಪಿದ್ದಾಯಿತು. ಇನ್ನೂ ರೈಲ್ವೆ ಸ್ಟೇಷನಲ್ಲಿದ್ದೀವಿ. ಸೊ ಇಲ್ಲಿಂದ ನಮ್ಮ ಯಾತ್ರೆ ಹೇಗಿದೆ ಅಂತ ನೋಡಬೇಕು. ಇವಾಗೇನು ಫ್ರೆಶ್ ಅಪ್ ಆಗೋಕ್ಕೆ ನಾವು ರೂಮ್ನ ಹುಡುಕಬೇಕು. ಸೊ ಹೊರಗಡೆ ಹೆಂಗಿದೆ ಅಂತ ನೋಡಬೇಕು. ಇಲ್ಲಿ ಮಾತ್ರ ತುಂಬ ಚಳಿ ಇದೆ ವೆದರು. ಇನ್ನು ನಮ್ಮ ಇನ್ನೊಂದು ಗ್ರೂಪ್ ಆ ಕಡೆ ಎಲ್ಲೋ ಇದೆ. ಸೊ ಅವರು ಬರಬೇಕು. ಸೊ ಅವ್ರಿಗೋಸ್ಕರ ವೇಟಿಂಗ್ ಯಾವ ಕಡೆ ಹೋಗೋದು ಅಂತ. ಹಲೋ ಫ್ರೆಂಡ್ಸ್, ನಾವು ನಿನ್ನೆ ಜೈಪುರ್ ಬಿಟ್ಟು ಇವತ್ತು ಉದಯಪುರ ಬಂದು ಹಿಂದ್ಗಡೆ ಇರೋ ಹೋಟೆಲ್ ರಾಹಿಯಲ್ಲಿ ಸ್ಟೇ ಆಗಿದ್ದೀವಿ. ಸೊ ನಿನ್ನೆ ಏನು ಅಂತ ಹೇಳಿದ್ರೆ, ಜೈಪುರಲ್ಲಿ ಯಾವುದೋ ದೊಡ್ಡ ವ್ಯಕ್ತಿಯ ಕೊಲೆ ಆಗಿದೆ. ಸೊ ಶೂಟೌಟ್ ಅದು ಆ್ಯಕ್ಚುಲಿ. ಸೊ ಅದಕ್ಕೋಸ್ಕರ ರಾಜಸ್ಥಾನಲ್ಲಿ ಸ್ವಲ್ಪ ಕಡೆ ಪ್ರತಿಭಟನೆಗಳು, ಸ್ವಲ್ಪ ಕಡೆ ಏನೋ ಬಂದು ಅದೆಲ್ಲ ನಡೀತಿದೆ. ಸೊ ನಾವಿವಾಗ ಉದಯಪುರಲ್ಲಿರೋದು. ಜೈಪುರಲ್ಲಿ ಇದ್ದಿದ್ವಿ ಅಂದರೆ ನಾವು ಅಲ್ಲಿಂದ ಬರೋದು ತುಂಬ ಕಷ್ಟ ಆಗಿರೋದು. ಸೊ ನೋಡೋಣ ಎಲ್ಲಿ ಏನು ಸಿಗುತ್ತೆ ಅಂತ. ಮೇನ್ ರೋಡ್ ಕಡೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಆಟೋನೋ ಇಲ್ಲ ಬಸ್ಸು ತೊಗೊಂಡು ಸಿಟಿ ಪ್ಯಾಲೇಸ್ ಕಡೆ ಅಂತ. ತುಂಬ ಚಳಿ ಇದೆ ಇಲ್ಲಿ. ನಾವು ಆಟೋದಲ್ಲಿ ಕೂತ್ಕೊಂಡು ಹೋಗ್ತಾ ಇರೋದು ನೋಡ್ಬೋದು. ರಿವರ್ಸಲ್ಲಿ ಕುಂತಿದ್ದೀವಿ ನಾವು ಈ ಕಡೆಯಿಂದ. ಪವನ್ ಈ ಕಡೆಯಿಂದ ಕೂತು ಹೋಗ್ತಾ ಇರೋದು. ರಿವರ್ಸಲ್ಲಿ ಕೂತಿದ್ದೀವಿ. ನಮ್ಮ ಟೈಮು ಎಷ್ಟು ಖರಾಬಾಗಿ ನಡೀತಿದೆ ಅಂತ ಹೇಳಿದ್ರೆ, ನಾವು ಹೋಗ್ತಾರೆ ಆಟೋ ಪಂಚರು. ಸೊ ಇವತ್ತು ಸಿಟಿ ಪ್ಯಾಲೇಸು ಕ್ಲೋಸ್ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ನೆಕ್ಸ್ಟು ಯಾವುದ್ಯಾವುದು ಓಪನ್ ಇರುತ್ತೆ ಅದನ್ನು ತೋರಿಸ್ತೀನಿ ಅಂತ ಹೇಳ್ತಿದ್ದಾನೆ. ನೋಡುವ. ನೋಡ್ಬೋದು ರೋಡಲ್ಲೆಲ್ಲ ಎಷ್ಟೊಂದು ಶಾಪ್ಗಳೆಲ್ಲ ಕ್ಲೋಸ್ ಇದೆ. ಮಿನಿಮಮ್ಮು ಎಲ್ಲ ಕ್ಲೋಸಿಂಗು. ಅದೆಲ್ಲ ಕ್ಲೋಸ್ ಆಗಿದೆ. ಕ್ಲೋಸಿಂಗ್, ಎಲ್ಲ ಕಡೆ ಕ್ಲೋಸಿಂಗು. ಸೊ ಮೇನ್ ಪ್ಯಾಲೇಸು ಕ್ಲೋಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ. ಏನು ಕತೆ ಅಂತ ಗೊತ್ತಿಲ್ಲ, ನೋಡಬೇಕು. ನೀವು ನೋಡ್ತಿರೋದು ಅರಾವಳಿ ವಾಟಿಕ ಅಂತ ಹೇಳ್ಬಿಟ್ಟು ಉದಯಪುರದ್ದು. ಸೊ ಇದು ಗಾರ್ಡನ್ ಅಂತ. ಚೆನ್ನಾಗಿದೆ ಇದು. ನೋಡ್ಬೋದು ಇಲ್ಲಿ ಕ್ರೊಕೊಡೈಲ್ ಎಲ್ಲ ಮಾಡಿದ್ದಾರೆ. ನಮ್ಮವರ ಈ ಕಡೆಯಿಂದ ಹೋಗ್ಬಿಟ್ಟು ಇಲ್ಲಿ ಮೇಲೆ ಬರ್ಸಿದ್ದಾರೆ. ನಾವು ಇಲ್ಲಿಂದ ಸೆಂಟ್ರಿಂದ ದಾರಿ ಇದೆ, ಇಲ್ಲಿಂದ ಹೋಗೋಣ ಅಂತ. ಇಲ್ಲಿಂದ ನಮ್ಮ ಮೇಲೆ ಹತ್ಕೋಬೋದು. ನೋಡ್ಬೋದು ಈ ಕಡೆ ರೋಡಿನ ಪಕ್ಕದಲ್ಲೇ ಇದೆ ಇದು.
ಇಲ್ಲೊಂಥರ ಲೈಮ್ ಸ್ಟೋನ್ ಥರ ಹಾಕಿದ್ದಾರೆ. ಏನಿದೆ ನೋಡಬೇಕು ಮುಂದೆ. ನಾವು ಮೇಲೆ ಬಂದರೆ ಇಲ್ಲಿಂದ ವ್ಯೂ ಈ ಥರ ಇದೆ ಕೆಳಗಡೆಗೆ. ಸೊ ಇಲ್ಲೊಂದು ಈ ಥರ ಇದೆ. ಸೊ ಇಷ್ಟೇ, ಇದೇ ಅರಾವಳಿ ವಾಟಿಕ. ಅದರಲ್ಲಿ ಏನು ಸ್ಪೆಷಲ್ ಇದೆ ಅಂತ ಏನೂ ಗೊತ್ತಿಲ್ಲ. ಸೊ ಇದು ಪಾರ್ಕ್ ಅಂತೆ ಅಷ್ಟೇ. ಇಲ್ಲಿ हाँ काला घोड़ा है, वो महाराणा प्रताप का स्मारक बना हुआ है ऊपर। ಇವೆಲ್ಲ ಜಾಗಗಳು ಸ್ಪೀಡ್ ಬೋಟಿಂಗ್ ಇರೋದು ಕ್ಲೋಸು. ನಮ್ಮ ಡ್ರೈವರ್ ಹೇಳೋ ಪ್ರಕಾರ ಮಹಾರಾಜ ರಾಣಾ ಪ್ರತಾಪ್ ಸಿಂಗ್ ಅವ್ರದ್ದು ಇಲ್ಲಿ ಸಮಾಧಿ ಇದೆ, ಚೆಟ್ಟದ್ದು ಸಮಾಧಿ ಇದೆ ಅಂತ ಇಲ್ಲಿ ಆ ಕಡೆ. ಸೊ ಇಲ್ಲಿ ಸ್ಪೀಡ್ ಬೋಟ್ ಮಾಡ್ತಿದ್ರಂತೆ. ಸೊ ಇದು ಅವರ ಸಹಾಯದಿಂದ ಮಾಡಿರೋಂಥ ರೈನ್ ವಾಟರ್ ಹಾರ್ವೆಸ್ಟಿಂಗಿಗೆ ಅಂತ ಮಾಡಿರೋಂಥದ್ದು. ಇಷ್ಟು ದೊಡ್ಡದು. ನೋಡ್ಬೋದು ಸ್ಪೀಡ್ ಬೋಟಿಂಗ್ ಇದೆ. ಸೊ ಇಲ್ಲಿ ನೋಡಿದ್ರೆ 236 ಪರ್ ಪರ್ಸನ್ನು. ಸೊ ಇವತ್ತು ಲಾಕ್ಡೌನ್ ಆಗಿರೋದ್ರಿಂದ ಇದು ಕ್ಲೋಸ್ ಆಗಿದೆ. ಇದು ಮಹಾರಾಣಾ ಪ್ರತಾಪರ ಸ್ಮಾರಕ. ಸೊ ಇವತ್ತು ಬಂದಿರೋದ್ರಿಂದ ಕ್ಲೋಸ್ ಇದೆ. ಇದೇ ಇರೋದು ಮಹಾರಾಣಾ ಪ್ರತಾಪ್ ಸ್ಮಾರಕ. ಸೊ ನೋಡ್ಬೋದು ಕೌಂಟ್ರೆಲ್ಲ ಕ್ಲೋಸ್ ಇದೆ. ಸೊ ಪಬ್ಲಿಕ್ ವಿಸಿಟಿಗೆ ಅವಕಾಶ ಇಲ್ಲ ಇವತ್ತು. ಹಿಂಗಿದೆ. ಈ ಸ್ಪೀಡ್ ಬೋಟ್ ಎದುರುಗಡೆನೇ ಇದೆ. ಮಹಾರಾಣಾ ಪ್ರತಾಪ್ ಸ್ಮಾರಕ ಕ್ಲೋಸ್ ಆಗಿತ್ತು. ಅಲ್ಲಿಂದ ನೆಕ್ಸ್ಟ್ ಇವಾಗ ಮುಂದ್ಗಡೆ ಎಲ್ಲ ಹೋಗ್ತಿರೋದು ಇವಾಗ. ನೆಹರು ಗಾರ್ಡನ್ ಅಂತ ಇದು ಕ್ಲೋಸು. ಇವತ್ತು ಬಂದಿದೆ ಅದಕ್ಕೆ ನೋಡ್ಬೋದು. ಇದು ನೆಹರು ಗಾರ್ಡನ್, ಇದು ಕ್ಲೋಸ್ ಅಂತ ಇವತ್ತು. ಸೊ ಎಷ್ಟೊಂದು ಅಂಗಡಿಗಳೆಲ್ಲ ಕ್ಲೋಸ್ ಇದೆ ನೋಡಿ. ಸೊ ಇಲ್ಲೂ ಒಂದು ಬೋಟಿಂಗ್ ಇತ್ತು. ಸೊ ಇಲ್ಲೂ ಕ್ಲೋಸು. ಬಂದಿರೋ ಟೈಮೇ ಕಟ್ಟಾಗಿದೆ. ಇಲ್ಲಿ ಯಾವುದೋ MLA ಹೆಸರು ಗೊತ್ತಿಲ್ಲ, ಯಾವುದೋ MLA ಶೂಟೌಟ್ ಆಗಿದೆ ನಿನ್ನೆ ಜೈಪುರಲ್ಲಿ. ಸೊ ಹಾಗಾಗಿಬಿಟ್ಟು ರಾಜಸ್ಥಾನಲ್ಲಿ ತುಂಬ ಕಡೆ ಬಂದು ಮತ್ತೆ ಕ್ಲೋಸಿಂಗ್ ಇದೆ. ಆಟೋದವ್ರು ಇಲ್ಲಿ ವ್ಯಾಕ್ಸ್ ಮ್ಯೂಸಿಯಂ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಂದಿದ್ದಾರೆ. ಸೊ ನಿನ್ನೆ ನಾವು ಆಲ್ರೆಡಿ ವ್ಯಾಕ್ಸ್ ಮ್ಯೂಸಿಯಂ ನೋಡಿದ್ದೀವಿ ಇಲ್ಲಿ. ಸೊ ವ್ಯಾಕ್ಸ್ ಮ್ಯೂಸಿಯಂ ಅಂತ ಇಲ್ಲಿ ಬಂದಿದ್ದೀವಿ. ಇಲ್ಲೇನೇ ನೋಡಬೇಕು. ಸೊ ಲಾಕ್ಡೌನ್ ಇರೋದ್ರಿಂದ ಬಾಗಿಲೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಹಿಂಗಿದೆ.
चीज़ें हैं। पूरा एंटरटेनमेंट पार्क है, सेलिब्रिटी म्यूजियम जिसमें मोम के स्टेचू बने, महाराणा प्रताप जी का पूरा संग्रहालय, पन्नाधाय, नरेंद्र मोदी जी, गांधी जी, मिस्टर ली, रानी पद्मिनी, पद्मावती, शिवाजी महाराज, ऐसे कई तरह के फ़ोटो लेंगे। फ़ोटो में बिल्कुल रियल नज़र आएगा। हॉरर हाउस मनोरंजन के लिए, जैसे जैसे चलेंगे डर भी लगेगा, हंसी भी आएगा, एंजॉयमेंट वाला। रमेश कांच की भूल भुलैया, सलमान खान का मूवी आया था प्रेम रतन धन पायो से भूल भुलैया। इंफिनिटी गैलरी कांच का शीश महल, एक फ़ोटो लेंगे हज़ारों तरफ आप ही आप नज़र आएंगे। अलग अलग देखेंगे, 450 का चार्ज है, कॉम्बो में 150 का फ़ायदा, 300 में सभी चीज़ें देखने को मिलता है। 90 यहाँ का बेस्ट है, चेयर हिलना, बारिश आना, बबल्स आना, बर्फ आना, धुआं आना, 3D 4D 70 नहीं 90। गाइड फ्री, फोटोग्राफी फ्री, अच्छा चीज़ है, नया चीज़ है, मज़ा आएगा। वैक्स म्यूजियम हो। मार्केट बंद नहीं है क्या? आप घूमने के लिए निकले हो? इंडिया का ना ಲಾಕ್ಡೌನ್ ಇದರಿಂದ ಒಂದು ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಯಾರೂ ಇಲ್ಲ ಇಲ್ಲಿ, ನಾವೇ ನೋಡ್ತಿರೋದು ಇಲ್ಲಿ, ನಮ್ಮದೇ ಎಲ್ಲ ರಾಜ್ಯಭಾರ. इनका जन्म 9 मई 1540 में हुआ था। जन्मभूमि इनकी कुमारगढ़ रविवार के दिन हुआ था। पिता का नाम है राणा उदय सिंह, माता का नाम है रानी जयवंती बाई। भाले और कवच दोनों का वजन है 207 और हाइट है इनकी 7.5 फुट। जालामान सिंह महाराणा प्रताप के साथी, जिन्होंने महाराणा प्रताप की जगह आधा युद्ध लड़ा था। शक्ल सूरत हाइट सब महाराणा प्रताप के जैसे थी। अपन होते तो अंदाजा महाराणा प्रताप कौन है, जालामान सिंह कौन है। दोनों की हाइट 7.5 फुट थी। वीर गति प्राप्त हुए थे। भामाशाह वीर, जिनको दानवीर के नाम से जाना जाता है, इनके पास जितनी भी धन दौलत थी सब महाराणा प्रताप के नाम करी थी इन्होंने। राणा पुंजा, बीलों के सरदार, जिन्होंने महाराणा प्रताप को घास की रोटी खिलाई थी, जंगल में रास्ता बताया था, छापामारी युद्ध में मदद की थी। ये सब सहायता उन्होंने युद्ध के समय में की थी। हकीम खां सूरी, तोपची अफगान। इधर है राणा अमर सिंह, महाराणा प्रताप के बेटे। वहाँ जो सैनिक है, दोनों आदिवासी सैनिक है। इनका पूरा संग्रहालय बना हुआ है, जिनकी वजह से वे हल्दी घाटी का युद्ध जीते थे। महाराणा प्रताप की 24वीं पीढ़ी है जो सामने है, श्रीमान अरविंद सिंह मेवाड़, सिटी पैलेस रहते हैं, 79 एज है। बेटे का नाम है लक्ष्य राज मेवाड़। दोनों प्रेजेंट है, वर्तमान के राजा है। कितना हाइट है? नहीं, वो हील्स पहना है नहीं कांग्रेस राजस्थान का सीएम ಮಿಸ್ಟರ್ ಬೀನ್ ಆಟ ಆಡ್ತಿರೋದು ನೋಡಿ, ಜಾನ್ ಸಿನಾ. ವ್ಯಾಕ್ಸ್ ಮ್ಯೂಸಿಯಮ್ ಆದಮೇಲೆ ಇದು ಹಾರರ್ ಹೌಸು ನೆಕ್ಸ್ಟು. ಹಾರರ್ ಹೌಸಿಗೆ ವೇಟಿಂಗು.
ಮಿರರ್ ರೂಮ್. Oh. ಡಿಸೈನ್ ಒಳಗಂಗಿದೆ ನೋಡಿ, ಒಳಗಡೆ ಈ ಥರ ಡಿಸೈನ್ ಒಳಗಡೆ. ಲಾಸ್ಟಲ್ಲಿ 90 ಮೂವಿ ಆ್ಯಕ್ಷನ್ನು ಅದೆಲ್ಲ ಮಿರರ್ದು ರೂಮು ಅದೆಲ್ಲ ಆಪ್ಟಿಕಲ್ ಡಿಸೈನ್ ಎಲ್ಲ ನೋಡ್ಕೊಂಬಂದ್ವಿ. ಸೊ ಈಗ ಹೊರಗಡೆ 90 ಎಕ್ಸ್ಪೀರಿಯನ್ಸ್. ಹೊರಗಡೆ ಎಲ್ಲ ಪ್ರತಿಭಟನೆ ಎಲ್ಲ ನಡೀತಿದೆ. ನಮ್ಮವರೆಲ್ಲ ಫುಲ್ ಟೆನ್ಷನ್ ಆಗೋರೆ. ನಾವೇನು ಮಾಡೋದು ಅಂತ ನೋಡ್ತಿರೋದು. ಆಟೋದವನು ಹಂಗೆ ಹೇಳಿದ್ದ, ಹೊರಗಡೆ ಏನು ಓಪನ್ ಇರುತ್ತೆ ಅದೆಲ್ಲ ತೋರಿಸ್ಕೊಂಬರ್ತೀನಿ, ಕ್ಲೋಸ್ ಆಗಿತ್ತು ಅಂದರೆ ಏನು ಮಾಡೋಕ್ಕಾಗಲ್ಲ ಅಂತಲೇ ಹೇಳ್ಬಿಟ್ಟು ಕರ್ಕೊಂಬಂದಿದ್ದ. ಸರಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಸೊ ಇಲ್ಲಿ ಬಂದುಬಿಟ್ಟು ಇದು ನೋಡಿದ್ವಿ. ಇವಾಗ ನೆಕ್ಸ್ಟ್ ಅಂತ ಗೊತ್ತಿಲ್ಲ, ನೋಡಬೇಕು. ಇದು ನೋಡಿಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಹೊರಗಡೆ ಸ್ವಲ್ಪ ಗಲಾಟೆ ಕಡಿಮೆ ಆಗಿದೆ, ಹೋಗ್ಬೋದು ಅಂತ ಹೇಳಿದ್ರು. ಹೊರಗಡೆ ಪ್ರತಿಭಟನೆ ಎಲ್ಲ ನಾವು ಇಲ್ಲಿ ಆಪ್ಟಿಕಲ್ ಇಲ್ಯೂಷನ್ ನೋಡೋಕ್ಕೆ ಬಂದಾಗ ಹೊರಗಡೆ ಎಲ್ಲ ಪ್ರತಿಭಟನೆ ನಡೀತಿತ್ತು. ಸೌಂಡ್ ಎಲ್ಲ ಕೇಳೋದು ಹಾಗೆ. ನೋಡ್ಬೋದು ಎಲ್ಲ ಕ್ಲೋಸ್ ಆಗಿದೆ. ಎಲ್ಲ ಕ್ಲೋಸ್ ಆಗಿದೆ. ನೋಡ್ಬೋದು ಇಲ್ಲಿ ಎಲ್ಲರೂ ಹೆದರ್ಕೊಂಡು ಬೇಗ ರೂಮ್ ಹೋಗೋಣ ಅಂತ ಹೇಳ್ತಿರೋದು. ಅದೆಲ್ಲ ಕ್ಲೋಸ್ ಮಾಡ್ತಿದ್ದಾರೆ. ಅದು ನಾವು ನೋಡುವಾಗ ಆಚೆ ಓಡಾಡೋಕ್ಕೆ ಶಾಪ್ಸೆಲ್ಲ ಕ್ಲೋಸ್ ಮಾಡಿಸಿದ್ದಾರೆ. ಅಂದರೆ ಅಡ್ಡೋರಿಗೆ ಏನು ಮಾಡ್ತಿದ್ದಿಲ್ಲ. ರಾಜಸ್ಥಾನಿ ಹೋಗ್ತಾ ಇದ್ದರೆ ಜಾಗನೇ ಕ್ಲೋಸು. ಸಿಟಿ ಪ್ಯಾಲೇಸ್ ರಾಜಾರ್ದು ಕ್ಲೋಸ್. ನಾವು ಹೋಟೆಲ್ಗೆ ವಾಪಸ್ ಬಂದ್ವಿ. ಎಲ್ಲದೂ ಕ್ಲೋಸ್ ಆಗಿರೋದ್ರಿಂದ ನಾವೇನು ನೋಡೋಕ್ಕಾಗಲಿಲ್ಲ, ಎಲ್ಲೂ ಹೋಗೋಕ್ಕಾಗಲಿಲ್ಲ. ಹೋಟೆಲ್ಗೆ ವಾಪಸ್ ಬಂದಿದ್ದು. ಸೊ ಹೊರಗಡೆ ಧರಣಿ ಅದೆಲ್ಲ ನಡೀತಾ ಇದೆ. ಸೊ ಒಂದು
ಶಿವಸೇನಾ ಹೆಂಗಿದೆ ಹಾಗೆ ರಾಜಸ್ಥಾನಲ್ಲಿ ಕರ್ಣಿ ಸೇನಾ ಅಂತ ಒಂದಿದೆ ಅಂತೆ. ಆ ಸೇನಾದ ಮುಖಂಡನ ಮೇಲೆ ಯಾರೋ ಗುಂಡಿನ ದಾಳಿ ಮಾಡಿರೋದು. ಸೊ ನಿನ್ನೆ ಅವರ ಹತ್ಯೆ ಮಾಡಲಾಗಿದೆ. ಸೊ ಅದಕ್ಕೋಸ್ಕರ ಇವತ್ತು ರಾಜಸ್ಥಾನದಲ್ಲಿ ಎಲ್ಲ ಸ್ತಬ್ಧವಾಗಿ ಎಲ್ಲ ಕಡೆ ಬಂದ್ ಮಾಡ್ತಿದ್ದಾರೆ. ಸೊ ನಾವು ಹೊರಗಡೆ ಹೋಗಿದ್ವಿ. ಸೊ ಬೆಳಿಗ್ಗೆ 80% ಎಲ್ಲ ಓಪನ್ ಇರೋದು, ಇವಾಗೆಲ್ಲ ಕ್ಲೋಸ್ ಆಗಿದೆ ಉದಯಪುರಲ್ಲಿ. ಸೊ ಅದಕ್ಕೋಸ್ಕರ ರೂಮಿಗೆ ಮತ್ತೆ ವಾಪಸ್ ಬಂದಿದ್ದೀವಿ. ಸೊ ನೋಡ್ಬೋದು ಹಿಂದ್ಗಡೆ ಇದೆ ನಮ್ಮ ಹೋಟೆಲ್ಲು. ಸೊ ಇವತ್ತೇನು ಮಾಡೋದು ಅಂತಂದರೆ ದಿನ ವೇಸ್ಟ್ ಆಯ್ತು ಅಂತ ಬೇಜಾರಲ್ಲಿ ಇದ್ದೀವಿ. ನೋಡೋಣ ಏನು ಮಾಡಬೇಕು. ನಮ್ಮ ಆಟೋದವನು ಏನಂದ ಅಂದರೆ ಆಟೋ ಸಂಜೆ ಏನಾದರೂ ಓಪನ್ ಆಯಿತು ಅಂದರೆ ಫೋನ್ ಮಾಡಿ ಸೊ ಬಂದು ಕರ್ಕೊಂಡು ಹೋಗ್ತೀನಿ ಎಲ್ಲಾದರೂ ಹೊರಗಡೆ ಅಂತ ಹೇಳಿದ್ದಾನೆ. ಸೊ ಒಂದು ಸಾರಿ ಫೋನ್ ಮಾಡಬೇಕು ನನಗೆ, ಸಂಜೆ ಓಪನ್ ಇತ್ತು ಅಂದರೆ ಎಲ್ಲಾದರೂ ಹೋಗೋದು, ಇಲ್ಲ ಅಂತಂದರೆ ರೂಮೇ ಗತಿ. ರಾತ್ರಿ 8 ಗಂಟೆ ಹಂಗೆ ಹೊರಗಡೆ ಬಂದಿರೋದು ಅಂದ್ಕೊಳ್ಬೋದು. ಸ್ವಲ್ಪ ಸಣ್ಣ ಪುಟ್ಟ ಸ್ಥಳಗಳು ಓಪನ್ ಇದೆ, ಮಿಕ್ಕಿರೋದೆಲ್ಲ ಕ್ಲೋಸ್ ಇದೆ. ಆ ಕಡೆ ನೋಡ್ಬೋದು ಎಲ್ಲ ಕ್ಲೋಸ್ ಇದೆ. ಸಣ್ಣ ಪುಟ್ಟ ಅಂಗಡಿಗಳೆಲ್ಲ ಓಪನ್ ಆಗಿದೆ ಅಷ್ಟೇ. ಸಣ್ಣ ಪುಟ್ಟ ಅಂಗಡಿಗಳು ಬಿಟ್ಟು ಮಿಕ್ಕಿರೋದೆಲ್ಲ ಕ್ಲೋಸು. ಪೆಟ್ರೋಲ್ ಪಂಪ್ಗಳು ಓಪನ್ ಇದ್ದಾವೆ. ಸೊ ಈ ಥರ ಇದೆ ರಾತ್ರಿ 8 ಗಂಟೆಗೆ. ನಾವು ಉದಯಪುರಿಂದ ಜೋಧ್ಪುರ್ಗೆ ಟಿಕೆಟ್ ಬುಕ್ ಮಾಡ್ಕೊಂಡ್ವಿ. ಸೊ 350 ಸಿಟ್ಟಿಂಗಿಗೆ. ಸೊ ಇವತ್ತು ರೂಮಲ್ಲಿ ಏನು ಮಾಡ್ದೇ ಮಲಗಿ ಅದಕ್ಕೋಸ್ಕರ ಸಿಟ್ಟಿಂಗ್ ಕ್ಲಾಸ್ನ ಬುಕ್ ಮಾಡಿಸ್ಕೊಂಡ್ವಿ. ಇಲ್ಲಿಂದ ಇವಾಗ ಬಿಟ್ಟರೆ ನಮಗೆ 6 hours ಆಗುತ್ತೆ. ಸೊ 10 o'clock ಬಸ್ ಇದೆ. ಸೊ ಇವಾಗ 9 o'clock. ಸೊ ಇಲ್ಲಿಂದ 1 ಅವರಲ್ಲಿ ರೂಮ್ ಹತ್ರನೇ ಇರೋದ್ರಿಂದ ಇಲ್ಲಿಂದ 1 ಅವರಲ್ಲಿ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಇಲ್ಲಿಗೆ ಬರಬೇಕು. ಸೊ ಇಲ್ಲಿಂದ 10 ಗಂಟೆಗೆ ಬಸ್ ಹತ್ಕೊಂಡು ಹೋಗ್ತಾ ಇರೋದು. ಹಿಂದ್ಗಡೆ ನೋಡ್ಬೋದು ಇಲ್ಲಿ. ಹೋಟೆಲ್ ರಾಹಿಯಿಂದ ನಾವು ಚೆಕ್ಔಟ್ ಮಾಡಿಕೊಡ್ವಿ. ಸೊ ಇಲ್ಲಿಂದ ನಾವು ಇವಾಗ ಜೋಧ್ಪುರ್ ಕಡೆಗೆ ಟಿಕೆಟ್ ಆವಾಗಲೇ ಬುಕ್ ಮಾಡಿಸ್ಕೊಂಬಂದ್ವಿ. ಸೊ ಇವಾಗ ಆ ಕಡೆ ಎಲ್ಲ ಹೋಗ್ತಿದ್ದಾರೆ ನಮ್ಮವರು. ಸೊ ಆ ಕಡೆ ಹೋಗ್ತಾ ಇರೋದು ಇವಾಗ. ಸೊ ಇಲ್ಲಿ ಬಸ್ ಸ್ಟೇಷನ್ ನಿಯರ್ ಬೈ ಇರೋದ್ರಿಂದ ಸೊ ನಾವು ಪ್ಯಾಕ್ ಮಾಡಿಕೊಂಡು ಬೇಗ ಎಕ್ಸಿಟ್ ಆಗ್ತಿರೋದು. ನಾವು ಟಿಕೆಟ್ ಬುಕ್ ಮಾಡಿಕೊಂಡು ಇವಾಗ ಉದಯಪುರಿಂದ ಜೋಧ್ಪುರ್ ಹೋಗ್ತಾ ಇರೋದು. ಬಟ್ ಇನ್ನೊಂದು ವಿಚಾರ ಏನು ಗೊತ್ತಾಯಿತು ಅಂದರೆ ನಾಳೆ ಜೋಧ್ಪುರು ಕ್ಲೋಸು. ಸೊ ಅಲ್ಲೂ ಸ್ಟ್ರೈಕ್ ಏನೋ ಬಂದಿದೆ. ಅಲ್ಲೂ ಹೋದ್ರೆ ರೂಮಲ್ಲೇ ಇರಬೇಕು ಅಷ್ಟೇ. ಬಟ್ ನಮಗೇನು ಅಂತ ಹೇಳಿದ್ರೆ ಜೋಧ್ಪುರಿಂದ ಜೈಸಲ್ಮೇರಿಗೆ ನಾಡಿದ್ದು ಬೆಳಿಗ್ಗೆ ಟ್ರೈನ್ ಇದೆ. ಸೊ ನಾವು ನಾಳೆ ಏನಾದರೂ ಅಲ್ಲಿಗೆ ಹೋದ್ವಿ ಅಂತ ಹೇಳಿದ್ರೆ ಸೊ ಅಲ್ಲಿಂದ ನಮಗೆ ಜೈಸಲ್ಮೇರ್ಗೆ ಹೋಗೋಕ್ಕೆ ಬೆಳಿಗ್ಗೆ ಬೇಗ ಎದ್ದು ಹೋಗೋಕ್ಕೆ ಸರಿ ಆಗುತ್ತೆ. ಬೆಳಿಗ್ಗೆ 6 ಗಂಟೆ ಟ್ರೈನ್ ಇರೋದ್ರಿಂದ ಎಲ್ಲ ಈ ಬಂದಾಗಿರೋದ್ರಿಂದ ಎಲ್ಲ ಫ್ಲಾಪ್ ಶೋ ಆಗ್ತಿದೆ ಇವತ್ತು. ಮತ್ತು ನಾಳೆನೂ ಫ್ಲಾಪ್ ಶೋ ಅನ್ಕೋತೀನಿ. ಸೊ ಇವತ್ತು ಎಲ್ಲೂ ಹೋಗಲಿಲ್ಲ, ಏನು ಮಾಡಲಿಲ್ಲ, ಏನು ನೋಡೋಕ್ಕೂ ಆಗಲಿಲ್ಲ.